ಹಲೋ ಎವ್ರಿವನ್, ನಿಶಾಸ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಬೋಟಿ ಫ್ರೈನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆ್ಯಕ್ಟಿವ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣವಾ. ಫಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ, 3 ಟೇಬಲ್ ಸ್ಪೂನ್ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಮಿಕ್ಸ್ ಕೊಡಿ. ಈ ಬೋಟಿ ಫ್ರೈ ಬಾಣಂತಿಯರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಈ ಬೋಟಿಯನ್ನು ತಿನ್ನೋದ್ರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ. ಸೊ ಬಾಣಂತನದಲ್ಲಿ ಇದನ್ನ ಜಾಸ್ತಿ ಕೊಡ್ತಾರೆ. ಸೊ ಇದೆಲ್ಲ ಕಾದ ನಂತರ ಈಗ ನಾವು ಬೋಟಿಯನ್ನು ಹಾಕ್ತಿದ್ದೀವಿ. ಸೊ ಈ ಎಲ್ಲ ಬೋಟಿಯನ್ನು ಸ್ವಲ್ಪನಾಗಿ ಕಾದಿರೋ ಎಣ್ಣೆಗೆ ಹಾಕ್ತಿದ್ದೀವಿ. ಸೊ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಕೊಡಬೇಕು. ಅದನ್ನ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಒಂದು 5 ಮಿನಿಟ್ಸ್ ಕೊಟ್ಟರೆ ಸಾಕು. ಮಿಕ್ಸ್ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 7ರಿಂದ 8 ವಿಜಿಲ್ ಹೊಡಿಸ್ಬೇಕು. ಇದು ಬೇಗ ಬೇಯಲ್ಲ, ಹಾಗಾಗಿ 7ರಿಂದ 8 ವಿಜಿಲ್ ಹೊಡಿಸ್ಬೇಕಾಗತ್ತೆ. ಸೊ ಅಷ್ಟರಲ್ಲಿ ನಾವು ಮಸಾಲೆನ ಮಾಡ್ಕೊಂಡು ಬಿಡೋಣ. ಮಸಾಲೆಗೆ ಬೇಕಾಗಿರೋಂಥ ಪದಾರ್ಥಗಳು ಬಂದುಬಿಟ್ಟು ಅರ್ಧ ಕೊಬ್ಬರಿ, 1 ಹಿಡಿ ಕೊತ್ತಂಬರಿ, 1 ಈರುಳ್ಳಿ, ಒಂದು 6 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಪುದೀನ, 2 ಏಲಕ್ಕಿ, 6 ಲವಂಗ, 1 ಇಂಚು ಚಕ್ಕೆ, ಒಂದು 6 ಮೆಣಸು ಮತ್ತು ಟೊಮೊಟೊವನ್ನು ಹಾಕ್ಕೋಬೇಕು ಒಂದು. ಸೊ ಇದೆಲ್ಲವನ್ನು ನಾನು ತೊಳೆದ್ಬಿಟ್ಟು ಇಲ್ಲಿ ಗ್ರೈಂಡ್ ಮಾಡೋಕ್ಕೆ ಹಾಕ್ತಿದ್ದೀನಿ. ಸೊ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಟೊಮೊಟೊನ ಹಾಕ್ತಿದ್ದೀನಿ ನೋಡಿ. ಸೊ ಇದೆಲ್ಲ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿರೋ ಮಸಾಲೆನ ಇದು 7ರಿಂದ 8 ವಿಜಿಲ್ ಆಗಿ ಬೆಂದಿರುತ್ತಲ್ಲ ಬೋಟಿ, ಅದಕ್ಕೆ ಹಾಕ್ಕೋಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ, ತೋರಿಸ್ತಿದ್ದೀನಿ. ಇವಾಗ ಇನ್ನೂ ಮಸಾಲೆನ ಹಾಕಿಲ್ಲ ನಾನು. ಸೊ ಕುದೀತಿದೆ ನೋಡಿ, ಈ ಥರ ಕುದಿಬೇಕು. ತುಂಬ ನೀರಿದ್ದರೆ ಅದು ನೀರು ಹೋಗೋಕೆ ಬಿಟ್ಬಿಡಿ. ಒಂದು 10ರಿಂದ 15 ನಿಮಿಷ ಬಿಡಿ, ನೀರು ಹೋಗುತ್ತೆ. ಇವಾಗ ನೀರು ಹೋದ್ಮೇಲೆ ಮಸಾಲೆನ ಹಾಕಬೇಕು. ಅಂದರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ. ನೀರು ಜಾಸ್ತಿ ಇದ್ದಾಗ ಮಸಾಲೆ ಹಾಕ್ಬಿಟ್ರೆ ತಿಕ್ನೆಸ್ ಇರಲ್ಲ. ಸೊ ಇದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬೇಕಾಗುತ್ತೆ. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಬೇಯಿಸಿದ್ರೆ ನಮ್ಮದು ಬೋಟಿ ಫ್ರೈ ರೆಡಿ ಆಗುತ್ತೆ. ಸೊ ಇದನ್ನ ಟ್ರೈ ಮಾಡಿಬಿಟ್ಟು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದರಿಂದ ನನಗೆ ಒಂಚೂರು ಎನ್ಕರೇಜ್ಮೆಂಟ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋಗಳನ್ನು ಮಾಡೋಕ್ಕೆ. ಸೊ ನಿಮ್ಮ ಸಪೋರ್ಟು ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಯಾವ ಥರ ಬಂದಿದೆ. ಒಂದು 15ರಿಂದ 20 ನಿಮಿಷ ಆದಮೇಲೆ ಈ ಥರ ನೋಡಿ ಒಳ್ಳೆ ಬೋಟಿ ಫ್ರೈ ನೋಡಿ. ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ ಅಲ್ವಾ. ಸೊ ಇದು ಬೋಟಿ ಫ್ರೈ ಇವಾಗ ರೆಡಿಯಾಗಿದೆ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್.